ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡೋದು ಕೂಡ ಈ ಲಾ ಆಫ್ ಅಟ್ರಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಂತ ತಾವು ಹೇಳ್ತಿದ್ರಿ ಆಗ್ಲೇ. ಹೌದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಇವತ್ತು ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂದರೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಏನೇನು ಹೇಳಿದಾರೋ ಆ ಎಲ್ಲವನ್ನ ನಾವು ಪಾಲಿಸ್ತೀವಿ. ಕ್ಷಮಾಪಣೆ ಮಾಡ್ತೀವಿ, ನಮಗೆ ನೋವು ಕೊಟ್ಟಿರೋರನ್ನ ಕ್ಷಮಿಸ್ತೀವಿ, ಹಳೇದನ್ನ ಯೋಚನೆ ಮಾಡಲ್ಲ, ಮುಂದಿಂದ ಏನಿದೆ ಅದ್ರ ಬಗ್ಗೆ ಮಾತ್ರ ನೋಡ್ತೀವಿ. ಆ್ಯಂಡ್ ನೀವು ಕೇಳಿದ್ರಿ ಭಗವದ್ಗೀತೆಯಲ್ಲಿ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಲ್ವಾ. ನಾವು ಕರ್ಮ ಮಾಡಬೇಕು. ನೀವು ಆಗಲೇ ಕೇಳಿದ್ರಿ, ನಾವು ಎಫರ್ಟ್ಸ್ ಹಾಕ್ದಲ್ಲೇ ಲಾ ಆಫ್ ಅಟ್ರಾಕ್ಟ್ ಖಂಡಿತ ಇಲ್ಲ. ಸೊ ಕರ್ಮ ಮಾಡು ಅಂತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಫಲ ಏನ್ ಮಾಡ್ತೀವಿ, ನಾವು ಭಗವಂತನಿಗೆ ಬಿಡ್ತೀವಿ. ಸೊ ಇಲ್ಲೇನ್ ಮಾಡ್ತೀವಿ, ನಾವು ಮ್ಯಾನಿಫೆಸ್ಟೇಷನ್ ನಂಗೆ 6 ತಿಂಗಳಲ್ಲಿ ಮನೆ ಆಗ್ಬೇಕು, ಅಥವಾ 6 ತಿಂಗಳಲ್ಲಿ ನಾನು IAS ಆಫೀಸರ್ ಆಗ್ಬೇಕು, ಅದಕ್ಕೆ ನಾನು ಎಫರ್ಟ್ಸ್ ಹಾಕ್ತೀನಿ, ಓದ್ತೀನಿ, ಬರಿತೀನಿ, ಎಕ್ಸಾಮ್ ಬರಿತೀನಿ. ಫಲ ರಿಸಲ್ಟ್ ಏನಿದೆ ಅದು ನಾನು ಯೂನಿವರ್ಸ್ಗೆ ಬಿಡ್ತೀನಿ. ಸೊ ಸರೆಂಡರ್ ಮಾಡ್ತೀನಿ. ನೀವು ಇದು ಕೇಳಿದ್ದೀರ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಗತ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ. ಸೊ ಹಾಗೆ ಎಲ್ಲ ಪ್ರಯತ್ನ ಪಟ್ಟಿದ್ದಾಯಿತು, ಇನ್ನು ನೀನೇ ಗತಿಯಪ್ಪ ಅಂತ ಹೇಗೆ ಹೋಗ್ತೀವಿ, ಹಾಗೆ ಸರೆಂಡರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಸರೆಂಡರ್ ಆಗಿ ಡೆಸ್ಪರೇಷನ್ ಆಗ್ದಲ್ಲೇ ಬಿಟ್ಟಾಗ ಖಂಡಿತ ಆಗತ್ತೆ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಿಗೆ ಹೇಳಿರೋ ಒಂದೊಂದು ವಾಕ್ಯನೂ ಲಾ ಆಫ್ ಅಟ್ರಾಕ್ಷನು, ಕ್ವಾಂಟಮ್ ಫಿಸಿಕ್ಸ್. ಸೊ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಕಣದಲ್ಲೂ ಪರಮಾತ್ಮ ಇದ್ದೇ ಇದ್ದಾನೆ. ಸೊ ಕಣದಲ್ಲೂ ಎನರ್ಜಿ ಇದೆ.